ದರ್ಶನ್ ಕೇಸ್ನಲ್ಲಿ ಪೊಲೀಸರೇ ಆರೋಪಿ ಆಗ್ತಾರಾ? ತನಿಖಾಧಿಕಾರಿಯನ್ನೇ ಆರೋಪಿ ಮಾಡುವಂತೆ ಈಗ ಅರ್ಜಿ ಸಲ್ಲಿಸಲಾಗಿರುವಂತದ್ದು. ದರ್ಶನ್ ಕೇಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ. ಈಗ ಪೊಲೀಸರ ಸರದಿ. ದರ್ಶನ್ ಕೇಸ್ನಲ್ಲಿ ಪೊಲೀಸರೇ ಆರೋಪಿ ಆಗ್ತಾರಾ ಅಂತ, ಯಾಕೆಂದ್ರೆ ತನಿಖಾಧಿಕಾರಿಯನ್ನೇ ಆರೋಪಿ ಮಾಡಬೇಕು ಅಂತ ಅರ್ಜಿ ಸಲ್ಲಿಕೆಯಾಗಿದೆ. ಪೊಲೀಸರ ಸುಳ್ಳು ಸಾಕ್ಷ್ಯ ಸೃಷ್ಟಿಸಿದಂತ ಆರೋಪಕ್ಕೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿ ಠಾಳ್ಯ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಆರೋಪ ಕೇಳಿ ಬಂದಿರುವಂತದ್ದು. A3 ಪವನ್ ಪರ ವಕೀಲ ಸುಧನ್ವಾ ಸಲ್ಲಿಸಿದಂತಹ ಅರ್ಜಿ. ಇಂದು ಆದೇಶ ಪ್ರಕಟ ಮಾಡಲಿರುವಂತಹ ಕೋರ್ಟ್. ಎಲ್ಲರ ಚಿತ್ತ ಟ್ರಯಲ್ ಕೋರ್ಟ್ ಆದೇಶದತ್ತ. ಇಲ್ಲಿ ಆರೋಪಿ ಪರ ವಕೀಲರು ಮೇಲುಗೈಯನ್ನು ಸಾಧಿಸ್ತಾರ? ಪ್ರಕರಣದ ತನಿಖೆ ನಡೆಸಿದ ತನಿಖಾಧಿಕಾರಿಗಳ ಕೈ ಮೇಲಾಗತ್ತ. ವಕೀಲ ಸುಧನ್ವಾ ಹೇಳಿಕೆಯನ್ನು ಆಧರಿಸಿ ಸಿಡಿದೆದ್ದ ಕನ್ನಡ ಸಂಘಟನೆಗಳು. ಪೊಲೀಸರೇ ಆರೋಪಿ ಆಗ್ತಾರ? ತನಿಖಾಧಿಕಾರಿಯನ್ನ ಆರೋಪಿ ಮಾಡುವಂತೆ ಈಗ ಅರ್ಜಿ ಸಲ್ಲಿಸಲಾಗಿದೆ. ಪೊಲೀಸರು ಸುಳ್ಳು ಸಾಕ್ಷ್ಯವನ್ನ ಸೃಷ್ಟಿ ಮಾಡಿದ್ರು ಅನ್ನುವಂತ ಗಂಭೀರ ಆರೋಪ ಇದೆ ಪ್ರಕರಣದಲ್ಲಿ. ಕಾಮಾಕ್ಷಿ ಪಾಳ್ಯ ಠಾಣೆಯ ಇನ್ಸ್ಪೆಕ್ಟರ್ ವಿರುದ್ಧ ಈ ಆರೋಪ ಕೇಳಿ ಬಂದಿರುವಂತದ್ದು. A3 ಪವನ್ ಪರ ವಕೀಲ ಸುಧನ್ವಾ ಸಲ್ಲಿಸಿದಂತ ಅರ್ಜಿ. ಇಂದು ಆದೇಶ ಪ್ರಕಟ ಮಾಡಲಿದೆ ಕೋರ್ಟ್. ಎಲ್ಲರ ಗಮನ ಈಗ ಟ್ರಯಲ್ ಕೋರ್ಟ್ನತ್ತ ಇದೆ. ಹಾಗಾಗಿ ಏನು ಆದೇಶ ಬರುತ್ತೆ ಅನ್ನುವಂಥದ್ದು ಇಲ್ಲಿ ಆರೋಪಿ ಪರ ವಕೀಲರು ಮೇಲ್ಗೈ ಸಾಧಿಸ್ತಾರ, ಅಥವಾ ಪ್ರಕರಣದ ತನಿಖೆ ನಡೆಸಿದಂತಹ ತನಿಖಾಧಿಕಾರಿಗಳ ಕೈ ಮೇಲಾಗುತ್ತಾ? ವಕೀಲ ಸುಧನ್ವಾ ಹೇಳಿಕೆಯನ್ನು ಆಧರಿಸಿ ಕನ್ನಡ ಪರ ಸಂಘಟನೆಗಳು ಈಗ ಸಿಡಿದೆದ್ದಿವೆ. ದರ್ಶನ್ ಕೇಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡಿತಾನೇ ಇದೆ. ಮೊನ್ನೆ ಕೂಡ ಕನ್ನಡ ಪರ ಸಂಘಟನೆಗಳು ನಾವು ಹೋರಾಟವನ್ನ ಮಾಡ್ತೇವೆ, ದೊಡ್ಡ ಪ್ರಮಾಣದಲ್ಲಿ ನಾಡಿನಾದ್ಯಂತ ಇರುವಂತಹ ಕನ್ನಡ ಪರ ಸಂಘಟನೆಗಳಿಗೆ ಕರೆ ಕೊಟ್ಟಿದ್ದೇವೆ, ದರ್ಶನ್ ಅಭಿಮಾನಿಗಳು ಭಾಗಿಯಾಗ್ತಾರೆ, ಯಾಕೆಂದ್ರೆ ಈ ಒಂದು ಕೇಸ್ನಲ್ಲಿ ಪೊಲೀಸರೇ ಸುಳ್ಳು ಸಾಕ್ಷ್ಯವನ್ನು ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಪೊಲೀಸರ ಮೇಲೆ ಇರುವಂತಹ ಗಂಭೀರ ಆರೋಪ ಇದು. ಕೆಲವು ಫೋಟೋಗ್ರಾಫ್ಗಳಲ್ಲಿ ಮ್ಯಾಚ್ ಆಗ್ತಿಲ್ಲ, ಒಂದು ಫ್ಲೋರಿಂಗ್ ಮ್ಯಾಚ್ ಆಗ್ತಿಲ್ಲ, ಅಥವಾ ಅಲ್ಲಿ ಇದ್ದಂಥ ವಸ್ತುಗಳು ಸಹ ಬದಲಾವಣೆ ವ್ಯತ್ಯಾಸದಲ್ಲಿ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಪೊಲೀಸರೇ ಸುಳ್ಳು ಸಾಕ್ಷ್ಯವನ್ನು ಸೃಷ್ಟಿಸಿದ್ದಾರೆ ಅನ್ನುವಂತಹ ಆರೋಪ ಮಾಡಿದ್ರು ಕನ್ನಡ ಪರ ಸಂಘಟನೆಗಳು. ಹಾಗೆಯೇ ದರ್ಶನ್ ಕೇಸ್ನಲ್ಲಿ ಈಗ ಪೊಲೀಸರೇ ಆರೋಪಿಗಳು ಅನ್ನುವಂಥದ್ದೇನಿದೆ, ಈ ಕುರಿತಾಗಿ ತನಿಖಾಧಿಕಾರಿಯನ್ನ ಆರೋಪಿ ಮಾಡಬೇಕು ಅಂತ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಪೊಲೀಸರೇ ಸುಳ್ಳು ಸಾಕ್ಷ್ಯವನ್ನು ಸೃಷ್ಟಿಸಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಈ ಪ್ರಕರಣದಲ್ಲಿ ಕೇಳಿ ಬಂದಿರುವಂಥದ್ದು. ಕಾಮಾಕ್ಷಿ ಪಾಳ್ಯ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಹಾಗಾಗಿ ಈಗ ಸದ್ಯಕ್ಕೆ ಎಲ್ಲರ ಚಿತ್ತ ಟ್ರಯಲ್ ಕೋರ್ಟ್ನತ್ತ ಅನ್ನುವಂತಿದೆ. ಕೋರ್ಟ್ ಏನ್ ಹೇಳುತ್ತೆ, ಏನು ಆದೇಶವನ್ನ ಕೊಡುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಇಂದು ಆದೇಶ ಪ್ರಕಟ ಮಾಡಲಿದೆ ಕೋರ್ಟ್. ಟ್ರಯಲ್ ಕೋರ್ಟ್ನತ್ತ ಎಲ್ಲರ ಚಿತ್ರ ಈಗ ನೆಟ್ಟಿರುವಂತದ್ದು. ಆರೋಪಿ ಪರ ವಕೀಲರು ಮೇಲ್ಗೈ ಸಾಧಿಸ್ತಾರ, ಅಥವಾ ಪ್ರಕರಣದ ತನಿಖೆ ನಡೆಸಿದಂತಹ ತನಿಖಾಧಿಕಾರಿಗಳ ಜಯ ಸಿಗತ್ತಾ? ವಕೀಲ ಸುಧನ್ವಾ ಹೇಳಿಕೆಯನ್ನು ಆಧರಿಸಿ ಕನ್ನಡ ಪರ ಸಂಘಟನೆಗಳು ಈಗ ಸಿಡಿದೆದ್ದಿವೆ. ಜೈಲುವಾಸಿ ದರ್ಶನ್ಗೆ ಸಿಗಲಿದ್ಯಾ ಗುಡ್ ನ್ಯೂಸ್? ದರ್ಶನ್ ಪಾಲಿಗೆ ಇಂದು ಇಂಪಾರ್ಟೆಂಟ್ ಡೇ. ಜೈಲಿನೊಳಗೆ ಕುಟುಂಬಸ್ಥರ ಭೇಟಿಗೆ ಅವಕಾಶ ಸಿಗತ್ತಾ? ಕೋರ್ಟ್ ಏನ್ ಹೇಳುತ್ತೆ ಇವತ್ತು? ಜೈಲಿನೊಳಗೆ ಒಳ ಸಂದರ್ಶನಕ್ಕೆ ಅವಕಾಶ ಕೋರಿದಂತಹ ದರ್ಶನ್ ಈಗಾಗಲೇ ವಿಚಾರಣೆ ಮುಗಿಸಿರುವಂತಹ ಸೆಷನ್ಸ್ ಕೋರ್ಟ್ ಈ ಅರ್ಜಿ ಸಂಬಂಧ ಇಂದು ಕೋರ್ಟ್ ಆದೇಶವನ್ನ ಕೊಡುತ್ತೆ. ಗುಡ್ ನ್ಯೂಸ್ ಸಿಗತ್ತೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ ನಟ ದರ್ಶನ್. ಕುಟುಂಬಸ್ಥರನ್ನ ಭೇಟಿಯಾಗಬೇಕು. ಜೈಲುವಾಸಿ ದರ್ಶನ್ ಅವರಿಗೆ ಗುಡ್ ನ್ಯೂಸ್ ಸಿಗತ್ತಾ? ಈ ರೀತಿಯಾಗಿ ದರ್ಶನ್ ಪಾಲಿಗೆ ಇಂದು ಇಂಪಾರ್ಟೆಂಟ್ ಡೇ. ಜೈಲಿನೊಳಗೆ ಕುಟುಂಬಸ್ಥರ ಭೇಟಿಗೆ ಅವಕಾಶ ಸಿಗತ್ತಾ? ಜೈಲಿನಲ್ಲಿ ಒಳ ಸಂದರ್ಶನಕ್ಕೆ ಅವಕಾಶ ಕೋರಿದಂತಹ ದರ್ಶನ್ ಈಗಾಗಲೇ ವಿಚಾರಣೆಯನ್ನು ಮುಗಿಸಿ ಸೆಷನ್ಸ್ ಕೋರ್ಟ್ನಲ್ಲಿದ್ದಾರೆ. ಈ ಸಂಬಂಧ ಇವತ್ತು ಏನಾಗುತ್ತೆ ಅರ್ಜಿ ಆದೇಶ ಅನ್ನೋದನ್ನ ಕಾದು ನೋಡಬೇಕಿದೆ. ಕುಟುಂಬಸ್ಥರನ್ನ ಜೈಲಿನೊಳಗೆ ಭೇಟಿಯಾಗೋಕೆ ಅವಕಾಶವನ್ನ ಕೊಡಿ ಅಂತ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಜೈಲಿನೊಳಗೆ ಒಳ ಸಂದರ್ಶನಕ್ಕೆ ಅವಕಾಶ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಜೈಲಿನೊಳಗೆ ಕುಟುಂಬಸ್ಥರ ಭೇಟಿಗೆ ಅವಕಾಶ ಸಿಗತ್ತಾ? ಕೋರ್ಟ್ ಏನ್ ಹೇಳುತ್ತೆ ಅನ್ನುವಂಥದ್ದು ಇವತ್ತು ತೀರ್ಮಾನವಾಗುತ್ತೆ. ದರ್ಶನ್ ಪಾಲಿಗೆ ಇವತ್ತೊಂದು ರೀತಿ ಇಂಪಾರ್ಟೆಂಟ್ ಡೇ.
ಯಾಕೆಂದ್ರೆ ಕೋರ್ಟ್ ಆದೇಶವಿದೆ ಇವತ್ತು. ಈಗಾಗಲೇ ವಿಚಾರಣೆಯನ್ನು ಕೂಡ ಪೂರ್ಣಗೊಳಿಸಿದೆ ಸೆಷನ್ಸ್ ಕೋರ್ಟ್. ಈ ಅರ್ಜಿ ಸಂಬಂಧ ಇವತ್ತು ಕೋರ್ಟ್ ಆದೇಶವನ್ನ ಹೊರಡಿಸಲಿದೆ. ದರ್ಶನ್ ಕುಟುಂಬಸ್ಥರು ಜೈಲಿನೊಳಗೆ ಬಂದು ದರ್ಶನ ಭೇಟಿ ಆಗಬಹುದಾ ಏನು ಅನ್ನುವಂಥ ಆದೇಶ ಇವತ್ತು ಸಿಗತ್ತೆ. ದರ್ಶನ್ ಪಾಲಿಗೆ ಇಂಪಾರ್ಟೆಂಟ್ ಡೇ ಆಗತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ ನಟ ದರ್ಶನ್.